ನಮಸ್ಕಾರ ಸ್ನೇಹಿತರೆ. ಸುಮಾರು ದಿವಸ ಆದಮೇಲೆ ಒಂದು ವೀಡಿಯೋ ಒಂದು ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನಮ್ಮ ಒಂದು ಆಲ್ಗೋದೊಂದು ಡೀಟೇಲ್ಸ್ನ ಶೇರ್ ಮಾಡ್ತಾಯಿದ್ದೀನಿ. ವೀಡಿಯೋನ ಸ್ವಲ್ಪ ಕೆಳಗೆ ಹಾಕ್ಕೊತೀನಿ. ಒಂದು ಡೀಟೇಲ್ಸ್ ಆಗಿರಲಿ ಅನ್ನೋ ಪರ್ಪಸ್ಗೋಸ್ಕರ. ಆಲ್ಮೋಸ್ಟ್ ನೋಡ್ಬೋದು, ಮಾರ್ಕೆಟ್ ಒಂದು ಸಿಕ್ಕಾಪಟ್ಟೆ ಒಂದು ಸೂಪರ್ ಡೂಪರ್ ಒಂದು ಅಪ್ ಟ್ರೆಂಡ್ ಕೊಡ್ತು ಅಂತಲೇ ಹೇಳ್ಬೋದು. ಜೊತೆಗೆ ಫಿನ್ ನಿಫ್ಟಿಯಲ್ಲಿ ನಾನು ಸಹ ನಮ್ಮ ಒಂದು ಪರ್ಸನಲ್ ಅಕೌಂಟಲ್ಲಿ ಟ್ರೇಡ್ ಮಾಡಿದೆ. ಬಟ್ ಪ್ರಾಬ್ಲಮ್ ಏನಾಯಿತು ಅಂತ ಹೇಳಿದ್ರೆ, ನಾನು ಅಂದ್ಕೊಂಡೆ 23,200ನ ಟಚ್ ಆಗಿ ಅದು ಬೀಳುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದ್ದೀನಿ. ಆಲ್ಮೋಸ್ಟ್ ಹೈ ನೋಡ್ಬೋದು 23,200ನ ಸಹ ಕ್ರಾಸ್ ಮಾಡಿ ನನ್ನ ಒಂದು ಅಕೌಂಟಲ್ಲಿ ಸ್ವಲ್ಪ ಮೈನ್ಯೂಟ್ ಒಂದು ಲಾಸಲ್ಲಿ ತೊಗೊಂಡೆ ಅಂತಲೇ ಹೇಳ್ಬೋದು. ಬಟ್ ಅದಾದಮೇಲೆ ನೋಡಿದ್ರೆ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ನನ್ನ ಒಂದು ಏನಂತ ಒಂದು 30 ಮಿನಿಟ್ಸ್ ಆಫ್ 5 ಮಿನಿಟ್ಸ್ ಓಕೆ. ನಾನೊಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ 23,200ನ ಬೀಳಬೇಕಾಗಿತ್ತು. ಅದೇ ರೀತಿ ಬಿದ್ದಿದೆ ಅಂತ ಹೇಳ್ಬೋದು. ಬಟ್ ಯಾವಾಗ ಬಿತ್ತು ಅಂದರೆ ನಮ್ಮ ಒಂದು ಸ್ಟಾಪ್ ಲಾಸ್ ಎಲ್ಲ ಕಂಟಿನ್ಯೂಸ್ ಆಗಿ ಕ್ಯಾಪ್ಚರ್ ಆಗಿ ನಂತರ ಬಿತ್ತು ಅಂತ ಹೇಳೋದು. ಆಲ್ಮೋಸ್ಟ್ ಒಂದು 3 ಗಂಟೆ ಒಂದು ಕ್ಯಾಂಡಲ್ ನೋಡಿದ್ರೆ 2:55 3 o'clock ಒಂದು ಕ್ಯಾಂಡಲ್ ನೋಡಿದ್ರೆ ಈ ಒಂದು ಟೈಮಲ್ಲಿ ಬಿದ್ದಿದೆ ಅಂತ ಹೇಳ್ಬೋದು. ಅದೇ ಒಂದು ಗುಡ್ ಲರ್ನಿಂಗ್. ಕೆಲವೊಂದು ಟೈಮ್ ನಾವು ಸುಮಾರು ಸಲ ಒಂದು ಕಾದು ಸಹ ನಮ್ಮ ಒಂದು ಟ್ರೇಡಿಂಗಲ್ಲಿ ಪ್ರಾಫಿಟ್ ಮಾಡ್ಬೋದು ಸಹ ನಮ್ಮ ಒಂದು ಇವತ್ತಿನ ಒಂದು ಲರ್ನಿಂಗ್ ಅಂತ ಹೇಳೋದು. ಪೇಷನ್ಸ್ ಮೇಕ್ಸ್ ಮನಿ ಅಂತ ಹೇಳ್ತಾರೆ. ಅದೇ ರೀತಿ ಸ್ಟಾಕ್ ಮಾರ್ಕೆಟಲ್ಲಿ ವರ್ಕ್ ಆಯಿತು ಅಂತ ಹೇಳೋದು ಇವತ್ತಿನ ಒಂದು ಡೀಟೇಲ್ಸ್ ಅಂತಲೇ ಹೇಳ್ಬೋದು. ನಮ್ಮ ಒಂದು ಆಲ್ಗೋ ಟ್ರೇಡಿಂಗ್ನ ಒಂದು ಪ್ರಾಫಿಟಲ್ಲಿ ಸಹ ತೋರಿಸ್ತಿದ್ದೀನಿ. ಆಲ್ಮೋಸ್ಟ್ 1,000 ರೂಪೀಸ್ ಗಂಟೆ ಹತ್ತಿರ ಒಂದು ಪ್ರಾಫಿಟಲ್ಲಿತ್ತು. ಬಟ್ ನಮ್ಮೊಂದು ರೂಲ್ಸ್ ಪ್ರಕಾರ ಏನು ಎಕ್ಸಿಟ್ ಇದೆ ಅದ್ರ ಬೇಸ್ ಮೇಲೆ ಎಕ್ಸಿಟ್ ಆದರೆ ಅಂತ ಹೇಳ್ಬೋದು. ಮಾರ್ಜಿನ್ ಸಹ ಸುಮಾರು ಜನಕ್ಕೆ ಡೌಟ್ ಇದೆ ನೋಡೋದು. 41,000 ಒಂದು ಮಾರ್ಜಿನ್ ಇದೆ. ಟ್ಯಾಕ್ಸಸ್ ಬಂದು ಹತ್ತಿರ ಒಂದು 15 ರೂಪೀಸ್ನ ಒಂದು ಟ್ಯಾಕ್ಸಸ್ ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ಒಂದು ಬಂದಂಥ ಒಂದು ಪ್ರಾಫಿಟ್ ಅಂತಲೇ ಹೇಳ್ಬೋದು. ಇದೇ ಡೀಟೇಲ್ಸ್ನ ನಮ್ಮ ಒಂದು ಟ್ರ್ಯಾಕಲ್ಲಿ ಸಹ ಅಪ್ಡೇಟ್ ಮಾಡಿದ್ದೀನಿ. ವೀಡಿಯೋದ ಟೈಮಿಂಗ್ ಸಹ ನೋಡ್ತಾ ಇದ್ದೀನಿ. ಒಂದು ಐಡಿಯಾಸ್ ಆಗುತ್ತೆ ಅಂತ. ಇವತ್ತಿನ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್, ನನ್ನ ಒಂದು ಅಬ್ಸರ್ವೇಷನ್ ಏನಂತ ಹೇಳಿದ್ರೆ ಸ್ನೇಹಿತರೆ, ಇಂಡಿಯಾ ವಿಕ್ಸ್ ನಾನು ಅಂದ್ಕೊಂಡೆ ಬೆಳಗಿನ ಒಂದು ಸೆಷನ್ ಆಲ್ಮೋಸ್ಟ್ ಒಂದು 10% ಒಂದು ಫಾಲ್ ಆಗಿತ್ತು ಅಂತ ಹೇಳೋದು ನೋಡ್ಬೋದು. 14.3ಇಂದ ಆಲ್ಮೋಸ್ಟ್ ನೀವು ನೋಡ್ಬೋದು 14.3ಇಂದ ನೋಡ್ಬೋದು ಆಲ್ಮೋಸ್ಟ್ 11.45. ಈ ದೊಡ್ಡ ಫಾಲ್ ಬಂದಿತ್ತು ಅಂತ ಹೇಳ್ಬೋದು. ನಾನು ಅಂದ್ಕೊಂಡೆ ಮೋಸ್ಟ್ಲಿ ಏನಾದರೂ ಮಾರ್ಕೆಟ್ ಸೂಪರ್ ಡೂಪರ್ ಅಪ್ ಟ್ರೆಂಡ್ ಕೊಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೆ. ಬಟ್ ಅದಾದಮೇಲೆ ವಿಕ್ಸ್ ಸೈಡ್ ವೇಸ್ ಆಯಿತು. ಬಟ್ ಮಾರ್ಕೆಟ್ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಒಂದು ಅಪ್ ಟ್ರೆಂಡ್ ಕೊಡ್ತು ಅಂತ ಹೇಳ್ಬೋದು. ಆಲ್ರೆಡಿ ಹೇಳ್ದಂಗೆ ಈಗಿನ ಸಿಚುವೇಷನ್ಸ್ ಅಂದರೆ ಇಂಡಿಯಾ ವಿಕ್ಸ್ನ ಇಟ್ಕೊಂಡು ಟ್ರೇಡ್ ಮಾಡೋದು ಸಿಕ್ಕಾಪಟ್ಟೆ ಒಂದು ಡೇಂಜರ್ ಅಂತ ಹೇಳ್ಬೋದು. ಬಿಕಾಸ್ ಅಲ್ಲೂ ಸಹ ಫಾಲ್ಸ್ ಬ್ರೇಕ್ಔಟ್ ಕೊಡೋದ್ರಿಂದ ಸ್ವಲ್ಪ ತೊಂದರೆಗಳು ಸಹ ಆಗೋದ್ರಿಂದ ವಿಕ್ಸ್ನ ನೋಡೋದನ್ನು ನಾನು ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಇನ್ ಕೇಸ್ ಏನಾದರೂ ಎಕ್ಸ್ಟ್ರೀಮ್ ಏನಾದರೂ ಯಾವುದೇ ರೀತಿ ಒಂದು ಮಾರ್ಕೆಟಲ್ಲಿ ಏನಾದರೂ ಒಂದು ನೆಗೆಟಿವ್ ನ್ಯೂಸ್ ಬಂತು, ಆ ರೀತಿ ಏನಾದರೂ ಇತ್ತು ಅಂತ ಹೇಳಿದ್ರೆ, ಅಥವಾ ಪಾಸಿಟಿವ್ ನ್ಯೂಸ್ ಬಂತು, ಈ ರೀತಿ ಏನಾದ್ರು ನ್ಯೂಸ್ಗಳಿದ್ದರೆ ಮಾತ್ರ ಆಗಿನ ಒಂದು ಟೈಮಲ್ಲಿ ವಿಕ್ಸ್ ಸ್ವಲ್ಪ ಫಿಯರ್ನ ಕೊಡುತ್ತೆ ಅನ್ನೋದು ಬಿಟ್ಟರೆ ಯಾವುದೇ ರೀತಿ ರೆಗ್ಯುಲರ್ ಮಾರ್ಕೆಟ್ ಅವರ್ಸಲ್ಲಿ ರೆಗ್ಯುಲರ್ ಮಾರ್ಕೆಟ್ ಡೇಸಲ್ಲಿ ಇಂಡಿಯಾ ವಿಕ್ಸ್ ಅಷ್ಟು ವರ್ಕ್ ಆಗ್ತಿಲ್ಲ ಅಂತಲೇ ಹೇಳ್ಬೋದು. ಇದು ನಮ್ಮ ಒಂದು ಇವತ್ತಿನ ಒಂದು ಡೀಟೇಲ್ಸ್ ನಮ್ಮ ಒಂದು ಟ್ರ್ಯಾಕರಲ್ಲಿ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ. 603 ಒಂದು ಪ್ರಾಫಿಟ್ನ ಅಪ್ಡೇಟ್ ಮಾಡಿದ್ದೀನಿ. ಇದು ನಮ್ಮ ಇವತ್ತಿನ ಒಂದು ಇನ್ಫಾರ್ಮೇಷನ್ ಸ್ನೇಹಿತರೆ. ಆಫೀಸಲ್ಲಿ ಇದ್ಕೊಂಡು ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಒಂದು ಮೀಟಿಂಗ್ನಲ್ಲಿ ಬ್ರೇಕ್ ತೊಗೊಂಡು ಆಲ್ರೆಡಿ ಬಂದಿರೋದ್ರಿಂದ ನೀವು ನೋಡ್ಬೋದು. ಯಾವುದೇ ನಮ್ಮ ಹಿಂದಿನ ಆಫೀಸ್ ಸಹ ನೋಡ್ಬೋದು ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಅಂತ. ಆಫೀಸಲ್ಲಿ ಇರೋದ್ರಿಂದ ಹಾಗೆ ರೆಕಾರ್ಡಿಂಗ್ ಮಾಡಾಕ್ತಾಯಿದ್ದೀನಿ. ಇದು ನಮ್ಮ ಇವತ್ತಿನ ವೀಡಿಯೋ. ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.